ಇಂಗ್ಲಿಷ್ ಅಲ್ಲಿ ಹೋರಾಟ ಮಾಡಿದ್ರು ವೈದ್ಯ ಮುರುಗೇಶ್ವರ ಇವತ್ತಿನ ದಿವಸನೂ ಹೋರಾಟ ಮಾಡ್ತಾ ಇದ್ದಾರೆ. ಇದೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಥ ಪುಣ್ಯಾತ್ಮರು ಇಂಥ ಮಹಾನುಭಾವರು ಒಂದು 200 ಮೀಟರ್ ಪ್ರತಿಭೆ ಮಾಡ್ಬೇಕಂತ ಇದು ಭರವಸೆಗೆ ಇದೆಯಲ್ಲ ಮೇಡಮ್. ಸರ್ ಸರ್ ಮೊದಲನಾಗಿ ನನ್ನ ಹೆಸರು ನಾಗರತ್ನ. ನಾವು ಕೋಲಾರ KGF ಅಲ್ಲಿ ಅಧ್ಯಕ್ಷರಾಗಿದ್ದೀರಿ, ಮಹಿಳಾ ಅಧ್ಯಕ್ಷ ನಾನು. ನನ್ನ ಒಪಿನಿಯನ್ ನೀವು ಕೇಳೋಕ್ ಮುಂಚೆ ಈ ಕರ್ತವ್ಯಗಳು ಮಾಡ್ಬೇಕಾಗಿರುವಂತ ಕಾನೂನು ರೀತಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಕೊಟ್ಟಿರುವಂತ ಎಲ್ಲಾ ವ್ಯಕ್ತಿಗಳಿಗೂ ಕೇಳುವಂತ ಒಂದೇ ಪ್ರಶ್ನೆ, ಇದು ಬೇರೆ ನೀವು ಕಾರ್ಯವಾಗಿ ನೋಡಬೇಡಿ, ಕರ್ತವ್ಯವಾಗಿ ನೋಡ್ಬೇಕಾಗಿರುವಂತ ಒಂದು ವಿಷಯ. ಇಡೀ ದೇಶನೇ ಒಂದು ಅಬ್ಬರಿಸಿ ಆಡಂಬರವಾಗಿ ಆಚರಿಸುವ ಒಂದು ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ನಮ್ಮ ಜಾಗದಲ್ಲಿ ಕೋಲಾರಲ್ಲಿ ಬಂದು ಹೋಗಿರೋದು ನಮಗೆ ತುಂಬಾ ಉತ್ತಮ ಗೌರವ ಕೊಡುವಂತ ಒಂದು ವಿಶೇಷ ಸಂಗತಿ. ನಾವಿವತ್ತು ಕೋಲಾರಿಂದ ಏನ್ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡೆ ಯಾತ್ರೆ ನಮ್ಮ ಹೆಣ್ಮಕ್ಳು ಸಮೇತ ಮಕ್ಕಳು ಮರಿ ಬಿಟ್ಬಿಟ್ಟು ಎಲ್ಲರೂ ಇವತ್ತು ನಾವು ಬೀದಿಯಲ್ಲಿ ಯಾತ್ರೆಗಳಿಗೆ ನಾವು ಭಾಗವಹಿಸಿದೀವಿ. ಇದು ಖಂಡಿತವಾಗ್ಲೂ CM ವರೆಗೂ ಮುಟ್ಟುತ್ತೆ. ನಮ್ಮ ಆದೇಶ ಏನಿದೆ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಒಂದು ಭರವಸೆ ನಮ್ಮಲ್ಲಿ ಒಂದು ಉತ್ಸವ ಒಂದು ಕರ್ತವ್ಯ ಮಾಡಿದ್ರೆ ನಮಗೂ ಸಂತೋಷನೇ ಸರ್. ಅದು ವೈಟ್ ಫೀಲ್ಡ್ ಮುರುಗೇಶನ ನೇತೃತ್ವದಲ್ಲಿ ನಮ್ಮ ಭೀಮ್ ಪ್ರಜಾ ಸಂಘಟನೆ ಮಾಡೋ ಈ ಹಮ್ಮಿಕೊಂಡಿರುವಂತ ಯಾತ್ರೆನ ನಾವು ಸಕ್ಸಸ್ಫುಲ್ ಆಗಿ ಮಾಡೋವರೆಗೂ ನಾವು ಇಲ್ಲೇ ಇರ್ತೀವಿ ಸರ್. ನೋಡ್ತಾ ಇದ್ದೀರಾ, ನೀವು ಕಂಡಿದ್ದೀರಾ ನೋಡಿ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ TR ಗವಾಯಿ ಅವ್ರ ಮೇಲೆ ಹಿರಿಯ ವಕೀಲರು 85 ವರ್ಷ 90 ವರ್ಷ ಅವರು ಹಿರಿಯರು ದೊಡ್ಡವರು ಅವರು ಬಂದು ಶೂ ಎಸಿದ್ದಾರೆ TR ಗವಾಯಿ ಅವ್ರ ಮೇಲೆ. ಅವ್ರು ಏನ್ ಹೇಳ್ತಾರೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮವರಿಗೆಲ್ಲ ಅವಮಾನ ಮಾಡಿರೋದಕ್ಕೆ ಶೂ ಎಸ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಸರ್. ಅವರು ಶೂ ಎಸ್ದಿರೋದು ಅವ್ರ ಮಾನವೀಯತೆಯನ್ನೇ ಕಳ್ಕೊಂಡಿರೋರು. ನಾನು ಒಂದ್ ಹೇಳ್ತಿದ್ದೀನಿ, ಅವ್ರು ಬಂದು ಪ್ರಜ್ಞಾವಂತರಾಗಿದ್ರೆ ಖಂಡಿತವಾಗ್ಲೂ ಆ ಕಾರ್ಯಗಳನ್ನ ಮಾಡ್ತಾ ಇರ್ಲಿಲ್ಲ. ಅವ್ರು ಮಾಡಿರೋದು ಅವ್ರ ಕ್ಷಮೆ ಕೇಳ್ದಿರೋ ಇರೋದು ಬಂದು ಅವರ ಸ್ವಭಾವನ ಮತ್ತೆ ಅವರ ಅಹಂಕಾರಗಳನ್ನು ಸೂಚನೆ ಮಾಡ್ತಾ ಇದೆ. ಆ ಗವಾಯಿ ಮಾಡಿರೋದು ಒಂದೇ ವಿಷಯ, ಅವ್ರ ಮೇಲೆ ಏನು ಕೇಸ್ ಹಾಕ್ಬೇಡಿ, ಅವರಲ್ಲಿ ಏನೋ ಒಂದು ಮುಂದಾಗ್ಬೇಡಿ ಅಂತ ಒಂದು ರಿಕ್ವೆಸ್ಟ್ ನ ಹಮ್ಮಿಕೊಂಡಿದ್ರೇನು ನಮ್ಮ ಸೈನಿಕ ನಮ್ DSS ಪರವಾಗಿ ಹಲವಾರು ಕಡೆ ನಾವು ಹೋರಾಟ ಹಮ್ಮಿಕೊಂಡಿದ್ರಿ ಅವರ ಮಾತನ್ನು ಖಂಡಿಸಿ. ನಮ್ಮ ಉದ್ದೇಶ ಏನಂದ್ರೆ ಸರ್, ನೀವು ಪ್ರಜ್ಞಾವಂತರು, ನೀವು ಮಾಡಕ್ ಮುಂಚೆ ಒಂದು ವಿಷಯ ರಿಯಾಕ್ಟ್ ಮಾಡಕ್ ಮುಂಚೆ ಅದು ಯಾರು ಅಂತ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ಬೇಕು. ಆತನು ತಂದೆ ಆಗ್ಲಿ ತಂದೆಗೆ ತಕ್ಕ ಮರ್ಯಾದೆ ಇರ್ಬೇಕು, ತಾಯಿ ಆಗ್ಲಿ ತಾಯಿಗೆ ತಕ್ಕ ಮರ್ಯಾದೆ ಇದೆ. ಅವ್ರು ಬಂದು ಚೀಫ್ ಜಡ್ಜ್ ಅವ್ರಿಗೆ ಸಿಗುವಂತ ಮರ್ಯಾದೆ ಅಲ್ಲಿ ಸಿಕ್ಕಿರ್ಬೇಕು. ಏನೋ ಗೊತ್ತಿಲ್ಲ, ನಮ್ ಗವರ್ಮೆಂಟ್ ಆತರ ಇರೋದ್ರಿಂದ ನಮ್ ನಡವಳಿಕೆಗಳು ಕೂಡ ಚೇಂಜ್ ಆಗ್ತಾ ಇದೆ ಸರ್. ಶಿಕ್ಷಣ ಪೂರಕನ ಮಾರಕನೇ ಸರ್. ಶಿಕ್ಷಣ ಪಡೆಯೋದೇ ತಪ್ಪ. ಶಿಕ್ಷಣ ಮಾರಕ ಯಾಕಾಗಿದ್ದಾರೆ ಅಂದ್ರೆ ವಿದ್ಯಾವಂತರು ಬೇರೆ ವಿದ್ಯಾ ಸ್ಕಾಲರ್ಶಿಪ್ ಗೋಸ್ಕರ ಡಬಲ್ ಡಿಗ್ರಿಗೋಸ್ಕರ ಓದಿರೋದು ಕೆಲ್ಸಕ್ಕೋಸ್ಕರ ಓದ್ತಾ ಇದಾರೆ ಹೊರತು ಅವ್ರು ಅದ್ರಲ್ಲಿರೋಂತ ಎಥಿಕ್ಸ್ ನ ಓದ್ತಾ ಇಲ್ಲ, ನಮ್ ಹಿಸ್ಟ್ರಿನ ಓದ್ತಾ ಇಲ್ಲ. ನಮ್ದು ನಾವೇನು ಆಗಿದೆ ನಮ್ಮ ರಾಜ್ಯ ನಮ್ಮ ಭಾರತ ಇತಿಹಾಸಗಳು ಅವನು ಪೂರೈಕೆಯಾಗಿ ಏತ್ಕೊಂಡ್ರೆ ಮಾತ್ರನ ಅವ್ರ ಸಾಧ್ಯತೆ ಸರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನಿಮ್ಮ ಖಂಡಿತವೂ ಆಗುತ್ತೆ ಸರ್. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕೇಳೋದು ಒಂದೇ ವಿಷಯ, ನಮ್ಗೆ ಬೇಕಾಗಿರೋದು ಪುತ್ತಲಿ. ಅದು ನಾವು ಕೇಳ್ತಾ ಇರೋದು ತಪ್ಪಾಗಿರುವಂತ ವಿಷಯ ಅಲ್ಲ. ಇತಿಹಾಸದಲ್ಲಿ ಹೆಸರು ಪಡೆದಂತ ಗಾಂಧೀಜಿ ನೋಟಲ್ಲಿದ್ದಾರೆ, ಬುಕ್ ಅಲ್ಲಿ ಇದ್ದಾರೆ, ಪುಸ್ತಕದಲ್ಲಿದ್ದಾರೆ, ಬಾಂಡ್ ಪೇಪರ್ಗಳಲ್ಲಿದ್ದಾರೆ. ನಮ್ಮ ಅಂಬೇಡ್ಕರ್ ಕೊಟ್ಟಿರುವಂತ ಮುದ್ರಾ, ಆತನ ಕಟ್ಟಿರುವಂತ ಅನೇಕ ರೀತಿಯ ಕಾರ್ಯಗಳು ಎಷ್ಟೋ ಇದೆ ಹೇಳಕ್ ಆಗ್ತಾ ಇಲ್ಲ. ಅಷ್ಟು ಕಿಂಗ್ ಆಫ್ ನಾಲೆಜ್ ಇರೋ ಆ ವ್ಯಕ್ತಿಗೆ ಒಂದು ಪುತ್ತಲಿ ನಿರ್ಮಿಸಕ್ಕೆ ಅವ್ರು ಇಷ್ಟು ಆಲೋಚನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಅರಿವು ಸಾಲದು ಸರ್. ಸರ್ ಹಾಕಿ ಸರ್. ಬೇಕೇ ಬೇಕು, ಬೇಕೇ ಬೇಕು, ಹಾಕಿ ಸರ್. ಹೂವ ಹಾಕಿ ಎಲ್ಲ ಸರ್. ಕಿಲೋಮೀಟರ್ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, 200 ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ ಬಾಬಾ ಸಾಹೇಬ್ ಪುತ್ಥಳಿ ಬೇಕೇ ಬೇಕು, 200 ಮೀಟರ್ ಬಾಬಾ ಸಾಹೇಬ್ ಪುತ್ಥಳಿ ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು. ಬಾಬಾ ಸಾಹೇಬ್ರ ಹೋರಾಟಕ್ಕೆ, ಬಾಬಾ ಸಾಹೇಬ್ರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 200 ಮೀಟರ್ ಬಾಬಾ ಸೌಂಡಿಲ್ಲ. ಬೇಕೇ ಬೇಕು. 200 ಮೀಟರ್ಗಳ ಬಾಬಾ
ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು. 200 ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಬೇಕೇ ಬೇಕು. 200 ಮೀಟರ್ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕೇ ಬೇಕು.